ಎಲ್ಲರಿಗೂ ನಮಸ್ಕಾರ, ಬೆಳಗಿನ ವಂದನೆಗಳು. ಕನ್ನಡ ನಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ವಿಷಯ APJ ಅಬ್ದುಲ್ ಕಲಾಂ ಅವರವರ ನನ್ನ ಪಯಣ ಮುಂದುವರೆದ ಭಾಗ. ಈ ದಿನದ ವಿಷಯ ಧೋನಿ. ಈ ಕಥನವನ್ನು ಮುಂದುವರಿಸ್ತಾ ಇದ್ದೇನೆ. ನಾನು ಬೆಳೆದಿದ್ದ ಕಾಲವನ್ನು ಕಳೆದದ್ದು ರಾಮೇಶ್ವರ ದ್ವೀಪದಲ್ಲಿ. ಆದ್ದರಿಂದ ಸಮುದ್ರವು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಸಮುದ್ರ ಭರತ ಇಳಿತಗಳು, ದಂಡೆಗೆ ಬಂದು ಬಡಿಯುತ್ತಿದ್ದಂಥ ಅದರ ಅಲೆಗಳು, ಆರ್ಭಟ, ಪಂಬನ್ ಸೇತುವೆಗಳ ಮೇಲಿನ ಸಾಗುತ್ತಿದ್ದ ರೈಲುಗಾಡಿನ ಸದ್ದು, ಊರಿನ ಮೇಲೆ ಸದಾ ಸುತ್ತುತ್ತಿದ್ದ ಹಕ್ಕಿಗಳು, ಗಾಳಿಯಲ್ಲಿ ನಿರಂತರವಾಗಿ ಇರುತ್ತಿದ್ದಂಥ ಉಪ್ಪಿನ ವಾಸನೆ, ಈ ದೃಶ್ಯಗಳು, ಸದ್ದುಗಳು ನನ್ನ ಎಳವೆಯ ನೆನಪುಗಳಾಗಿ ಇನ್ನೂ ಹಸಿಯಾಗಿ ನನ್ನ ಭಾವಕೋಶವನ್ನು ತುಂಬಿವೆ. ಸಮುದ್ರವು ತಮ್ಮ ಸುತ್ತಲೂ ವ್ಯಾಪಿಸಿಕೊಂಡಿರುವೆಂಬಂತಹ ಪ್ರಸ್ತಾವ ಮಾತ್ರವೇ ಅಲ್ಲದೆ ನಮಗೂ ನಮ್ಮ ಅಕ್ಕಪಕ್ಕದವರೆಗೂ ಅದು ಜೀವನೋಪಾಯದ ಮಾರ್ಗವೂ ಆಗಿತ್ತು. ಅಲ್ಲಿನ ಪ್ರತಿಯೊಂದು ಮನೆಯು ಸಮುದ್ರದೊಡನೆ ಸಂಬಂಧವನ್ನು ಹೊಂದಿತ್ತು. ಕೆಲವರಿಗೆ ಮೀನುಗಾರಿಕೆಯ ಮೂಲಕ ಹಾಗೂ ಇನ್ನು ಕೆಲವರಿಗೆ ದೋಣಿ ಒಡೆತನದ ಮೂಲಕ. ನನ್ನ ತಂದೆಯವರು ಜನರನ್ನು ಕೊಂಡೊಯ್ಯುವ ಒಂದು ದೋಣಿಯ ಮಾಲೀಕರಾಗಿದ್ದರು. ಅದು ರಾಮೇಶ್ವರಂನಿಂದ ಧನುಷ್ಕೋಟಿಗೆ ಅತ್ಯಂತ ಪ್ರವಾಸಿಗರನ್ನು ಒಯ್ಯುತ್ತಿತ್ತು. ಈ ಎರಡು ಸ್ಥಳಗಳ ನಡುವಿನ ದೂರ 22 ಕಿಲೋಮೀಟರ್ಗಳು. ಈ ವ್ಯಾಪಾರದ ಆಲೋಚನೆ ನನ್ನ ತಂದೆಯವರಿಗೆ ಬಂದದ್ದು ಹಾಗೂ ಅವರು ಒಂದು ದೋಣಿಯನ್ನು ರಚಿಸಿದ್ದು ಇವೆಲ್ಲ ನನಗೆ ಇನ್ನೂ ನೆನಪಿದೆ. ರಾಮೇಶ್ವರಂ ಬಲು ಹಿಂದಿನ ಕಾಲದಿಂದಲೂ ದೊಡ್ಡ ಯಾತ್ರಾ ಸ್ಥಳವಾಗಿತ್ತು. ರಾಮಾಯಣವನ್ನು ರಾವಣನು ಅಪಹರಿಸಿ ಕೊಂಡೊಯ್ದಂತಹ ಸೀತೆಯನ್ನು ಬಿಡಿಸಿ ತರಲು ಲಂಕೆಗೆ ಹೋಗಲು ಶ್ರೀರಾಮನು ಕಪಿಗಳ ಸಹಾಯದಿಂದ ಇಲ್ಲಿಯೇ ಸೇತುವೆಯನ್ನು ಕಟ್ಟಿದನೆಂದು ರಾಮಾಯಣವು ತಿಳಿಸುತ್ತದೆ. ರಾಮೇಶ್ವರಂದ ದೇವಾಲಯದಲ್ಲಿ ಶಿವನೇ ಅಧಿದೇವತೆ. ಸೀತೆಯೇ ತಯಾರಿಸಿದಂಥ ಶಿವಲಿಂಗವೇ ಅಲ್ಲಿ ಪ್ರತಿಷ್ಠಾಪಿತವಾಗಿದೆ ಎಂಬುದೇ ಪ್ರತೀತಿ. ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತೆಯ ಲಂಕೆಯಿಂದ ವಾಪಸ್ಸು ಬರುತ್ತಾ ಶಿವನನ್ನು ಆರಾಧಿಸಲು ಇಲ್ಲಿ ನಿಂತರು ಎಂದು ಒಂದು ಕಥೆಯು ಹೇಳುತ್ತದೆ. ಶಿವನನ್ನು ಆರಾಧಿಸಲು ನಮ್ಮ ಪಟ್ಟಣಕ್ಕೆ ಬರುವಂತಹ ಭಕ್ತರು ತಮ್ಮ ಯಾತ್ರೆಗಳ ಭಾಗವಾಗಿ ಧನುಷ್ಕೋಟಿಗೆ ಹೋಗಲು ಬಯಸುತ್ತಾರೆ. ಸಾಗರದ ಸಂಗಮದಲ್ಲಿ ಪುಣ್ಯ ಸ್ನಾನವು ಬಲು ಪವಿತ್ರವಾದುದೆಂಬುದು ನಂಬಿಕೆ. ಆ ಸಂಗಮವು ಬಂಗಾಳಕೊಲ್ಲಿಯಲ್ಲಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರಗಳು ಸೇರುವಂತಹ ಸ್ಥಳವಾಗಿದೆ. ಈಗ ರಾಮೇಶ್ವರಂದಿಂದ ಧನುಷ್ಕೋಟಿಗೆ ರಸ್ತೆ ಸಂಪರ್ಕವಿದ್ದು ವ್ಯಾನುಗಳು ಯಾತ್ರಿಕರನ್ನು ಕರೆದೊಯ್ಯುತ್ತವೆ. ಆದರೆ ನಾನು ಚಿಕ್ಕವನಾಗಿದ್ದಾಗ ಕಾಲದಲ್ಲಿ ರಸ್ತೆ ಇರಲಿಲ್ಲ. ನಮ್ಮ ದ್ವೀಪಕ್ಕೆ ಬರುವುದಕ್ಕೆ ದೋಣಿ ಸಾರಿಗೆಯು ಒಂದು ಉತ್ತಮ ಸೌಲಭ್ಯವಾಗಿತ್ತು. ನನ್ನ ತಂದೆಯವರು ತಮ್ಮ ಅಲ್ಪ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಒಂದು ಮಾರ್ಗವಾಗಿ ದೋಣಿ ಸಂಚಾರವನ್ನು ಏರ್ಪಡಿಸಲು ಉದ್ದೇಶಿಸಿದ್ದರು. ಅದಕ್ಕೆ ಬೇಕಾದಂತಹ ಒಂದು ದೋಣಿಯನ್ನು ರಾಮೇಶ್ವರಂದ ಕಡಲ ತೀರದಲ್ಲಿ ತಾವೇ ನಿರ್ಮಿಸಿಕೊಳ್ಳಲು ಅವರು ತೀರ್ಮಾನಿಸಿದ್ದರು. ಮರದ ದಿಮ್ಮಿಗಳು, ತೊಲೆಗಳು, ಕಬ್ಬಿಣದ ಭಾಗಗಳು ಸೇರಿ ಒಂದು ದೋಣಿಯಾಗಿ ರೂಪುಗೊಂಡಂತಹ ಆ ದಿನಗಳು ನನಗೆ ಇಂಜಿನಿಯರಿಂಗ್ನ ಮೊದಲ ಪಾಠವನ್ನು ಹೇಳಿದವು. ಬೇಕಾದ ಮರಗಳನ್ನು ತಯಾರಿಸಲು ನನ್ನ ತಂದೆಯವರಿಗೆ ನೆರವಾಗಲು ನನ್ನ ಭಾವ ಜಲಾಲುದ್ದೀನ್ ಬಂದು ಪ್ರತಿದಿನ ದೋಣಿಯ ನಿರ್ಮಾಣದ ಸ್ಥಳಕ್ಕೆ ಹೋಗುತ್ತಿದ್ದೆವು. ನಾನು ತುದಿಗಾಲಲ್ಲಿ ನಿಂತಿರುತ್ತಿದ್ದೆ. ಉದ್ದನೆಯ ಮರದ ತೊಲೆಗಳನ್ನು ಅಗತ್ಯವುಳ್ಳಂತಹ ನೀಳಕ್ಕೆ ಕತ್ತರಿಸಲಾಗುತ್ತಿತ್ತು. ಅವುಗಳನ್ನು ಒಣಗಿಸಿ ನಯಗೊಳಿಸಿ ಜೋಡಿಸುತ್ತಾರೆ. ಅವುಗಳಿಗೆ ಬಿಗಿಯಾಗಿ ಹೊಂದಿಕೊಳ್ಳಲು ಕಬ್ಬಿಣದ ಮೊಳೆಗಳನ್ನು ಬಡಿಯುತ್ತಾರೆ. ದೋಣಿಯ ಒಳಲಿನ ಮರದ ಹಾಗೂ ಅಡ್ಡ ಹಲಗೆಗಳು ಗಟ್ಟಿಮುಟ್ಟಾಗಲು ಅವುಗಳನ್ನು ಬೆಂಕಿಯ ಕಾವಿನಲ್ಲಿ ಹದಗೊಳಿಸುವುದು ಹಾಗೂ ನಿಧಾನವಾಗಿ ದೋಣಿಯ ತಳ ಬದಿಗಳ ಅಡ್ಡ ಹಲಗೆ ಇತ್ಯಾದಿಗಳು ನನ್ನ ಕಣ್ಣ ಮುಂದೆಯೇ ರೂಪುಗೊಳ್ಳತೊಡಗಿದವು. ಹಲವು ವರ್ಷಗಳ ನಂತರ ನನ್ನ ಉದ್ಯೋಗದಲ್ಲಿ ನಾನು ರಾಕೆಟ್ಗಳನ್ನು, ಕ್ಷಿಪಣಿಗಳನ್ನು ತಯಾರಿಸಲು ಕಲಿತೆ. ಇಂಜಿನಿಯರಿಂಗ್ನ ಅದ್ಭುತವಾದಂಥ ಅವುಗಳ ನಿರ್ಮಾಣಕ್ಕೆ
ಕ್ಲಿಷ್ಟಕರವಾದಂತಹ ಗಣಿತವು ವೈಜ್ಞಾನಿಕ ಸಂಶೋಧನೆಗಳು ತಳಹಾದಿಯಾಗಿದೆ. ಆದರೆ ಯಾತ್ರಾರ್ಥಿಗಳನ್ನು, ಮೀನುಗಾರರನ್ನು ಅತ್ತಿಂದಿತ್ತ ಒಯ್ಯುವಂಥ ಸಮುದ್ರದ ತೀರದಲ್ಲಿಯೇ ತಯಾರಾಗುತ್ತಿದ್ದಂಥ ಸರಳ ಲೆಕ್ಕಾಚಾರದ ಆ ಮರದ ದೋಣಿಯು ಅಂದಿನ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ಪಡೆದಿಲ್ಲವೆಂದು ಯಾರಾದರೂ ಹೇಳುವುದು ಸಾಧ್ಯವೇ? ಆ ದೋಣಿಯ ನಿರ್ಮಾಣ ನನ್ನ ಜೀವನದಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಮಹತ್ವದ ಘಟನೆಯಾಗಿತ್ತು. ಅದು ನನ್ನ ಜೀವನಕ್ಕೆ ಅಹಮದ್ ಜಲಾಲುದ್ದೀನ್ ತಂದಿದ್ದರು. ಅವರು ಅಬ್ದುಲ್ ಕಲಾಂರವರ ಭಾವರಾಗಿದ್ದರು. ಅವರು ನನಗಿಂತ ತುಂಬ ದೊಡ್ಡವರಾಗಿದ್ದ ಅವರು ತಮ್ಮೊಳಗೆ ಒಂದು ಸ್ನೇಹಾಚಾರ ಬೆಳೆಯಿತು. ತಿಳಿದುಕೊಳ್ಳಬೇಕೆಂಬಂಥ ಹಾಗೂ ಪ್ರಶ್ನೆ ಮಾಡುವಂತಹ ನನ್ನ ಛಾಯಾಮಾನವನ್ನು ಅವರು ಕೂಡಲೇ ಕಂಡುಕೊಂಡ ನನ್ನ ಮಾತುಗಳನ್ನು ಕೇಳಿಸಿಕೊಂಡು ಅದಕ್ಕೆ ತಾಳ್ಮೆಯಿಂದ ಸಮಾಧಾನವನ್ನು ಅವರು ಹೇಳುತ್ತಿದ್ದ ರೀತಿ ಇವರಿಗೆ ಇಷ್ಟ ಆಗುತ್ತಿತ್ತು. ಇವನಿಗೆ ಇಂಗ್ಲಿಷ್ ಓದಲು ಬರೆಯಲು ಬರುತ್ತಿತ್ತು. ಅವರು ನನಗೆ ವಿಜ್ಞಾನಿಗಳ ಸಂಶೋಧನೆಗಳ, ಸಾಹಿತ್ಯದ ಹಾಗೂ ಔಷಧಿಗಳ ಬಗ್ಗೆ ಹೇಳುತ್ತಿದ್ದರು. ಅವನೊಡನೆ ರಾಮೇಶ್ವರಂ ರಸ್ತೆಯಲ್ಲಿ ಕಡಲ ತೀರದಲ್ಲಿ ನಡೆಯುತ್ತಾ ನಮ್ಮ ದೋಣಿಯ ಕಟ್ಟುತ್ತಿದ್ದಂಥ ಸ್ಥಳದಲ್ಲಿ ಕುಳಿತು ಅವರೊಂದಿಗೆ ಮಾತನಾಡುತ್ತಾ ತನ್ನ ಮನಸ್ಸಿನೊಳಗೆ ವಿಚಾರಗಳು ಹಾಗೂ ಮಹತ್ವಾಕಾಂಕ್ಷೆಗಳು ರೂಪುಗೊಳ್ಳತೊಡಗಿದವು. ದೋಣಿಯ ವ್ಯವಹಾರ ಭಾರಿ ಯಶಸ್ಸು ಕಂಡಿತು. ದೋಣಿಯನ್ನು ನಡೆಸಲು ನನ್ನ ತಂದೆಯವರು ಕೆಲವರನ್ನು ನೇಮಿಸಿದ್ದರು. ಯಾತ್ರಾರ್ಥಿಗಳು ಧನುಷ್ಕೋಟಿಗೆ ಹೋಗಲು ತಂಡವಾಗಿ ನಮ್ಮ ದೋಣಿಯನ್ನು ಉಪಯೋಗಿಸತೊಡಗಿದರು. ಅನೇಕ ಸಂದರ್ಭಗಳಲ್ಲಿ ನಾನು ಆ ಗುಂಪಿನೊಳಗೆ ನುಸುಳಿಕೊಂಡು ದೋಣಿಯ ಚಾಲಕ ಸಿಬ್ಬಂದಿಗಳ ನಡುವೆ ಕುಳಿತು ರಾಮೇಶ್ವರಂ ಧನುಷ್ಕೋಟಿ ನಡುವೆ ಸವಾರಿ ಮಾಡುತ್ತಿದ್ದೆ. ಈ ಸಂದರ್ಭಗಳಲ್ಲೆಲ್ಲ ನಾನು ಯಾತ್ರಾರ್ಥಿಗಳು ಹೇಳುವ ಶ್ರೀರಾಮನ ಕಥೆಗಳನ್ನು ಕೇಳುತ್ತಿದ್ದೆ. ಸೀತೆಯನ್ನು ಅರಸಿಕೊಂಡು ಶ್ರೀರಾಮ ಕಪಿಗಳ ನೆರವಿನಿಂದ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋದದ್ದು, ಅಲ್ಲಿ ಕಪಿ ಸೈನ್ಯದ ಸಹಾಯದಿಂದ ರಾಕ್ಷಸನ ಸಂಹಾರ ಮಾಡಿದ್ದು, ಸೀತೆಯೊಡನೆ ವಾಪಸ್ಸು ಬರುತ್ತಾ ರಾಮೇಶ್ವರಂನಲ್ಲಿ ತಂಗಿದ್ದು, ರಾವಣನನ್ನು ಕೊಂದುದರ ಪಾಪ ಪರಿಹಾರಾರ್ಥವಾಗಿ ಅಲ್ಲಿ ಶಿವನ ಆರಾಧನೆ ಮಾಡಲು ಬಯಸಿದ್ದು, ಅದಕ್ಕಾಗಿ ಉತ್ತರ ಭಾರತದಿಂದ ದೊಡ್ಡ ಶಿವಲಿಂಗವನ್ನು ತರುವಂತೆ ಶ್ರೀರಾಮನು ಹನುಮಂತನಿಗೆ ಹೇಳಿದ್ದು, ಹನುಮಂತನು ಬರುವ ವಿಳಂಬವಾದಾಗಲೇ ಸೀತೆ ತಾನೇ ಮರಳಿನ ಲಿಂಗವನ್ನು ತಯಾರಿಸಿ ಪೂಜಿಸಿದ್ದು ಮುಂತಾದ ಕಥೆಗಳು ಭಕ್ತಾದಿಗಳ ಬಾಯಿಯಿಂದ ನಾನು ಕೇಳುತ್ತಿದ್ದೆ. ಈ ಕಥೆಗಳು ಶ್ರೀರಾಮನ ಕುರಿತಾದಂಥ ಇನ್ನು ಹಲವು ಕಥೆಗಳು ಈ ಸಂದರ್ಭಗಳಲ್ಲಿ ವಿವಿಧ ಜನರ ಬಾಯಿಯಿಂದ ವಿವಿಧ ಭಾಷೆಗಳಲ್ಲಿ ನಾನು ಕೇಳಿಸಿಕೊಂಡೆ. ಯಾಕೆಂದರೆ ನಮ್ಮ ದೋಣಿಯಲ್ಲಿ ಭಾರತದ ಅನೇಕ ಪ್ರದೇಶಗಳಿಂದ ಬಂದಂಥ ಜನರು ಪ್ರಯಾಣ ಮಾಡುತ್ತಿದ್ದರು. ಅಷ್ಟೊಂದು ಜನರ ಗುಂಪಿನಲ್ಲಿ ನನ್ನಂತಹ ಒಬ್ಬ ಚಿಕ್ಕ ಹುಡುಗ ಸೇರಿಕೊಂಡರೆ ಅವರನ್ನು ಎಲ್ಲರೂ ಮಾತನಾಡಿಸುವವರೇ. ಹಾಗಾಗಿ ಅನೇಕರು ನನ್ನೊಡನೆ ಮಾತನಾಡಿ ತಮ್ಮ ಊರು, ಕೇರಿ, ಉದ್ಯೋಗ ಹಾಗೂ ತೀರ್ಥಯಾತ್ರೆ ಕೈಗೊಂಡುವುದರ ಕಾರಣ ಇತ್ಯಾದಿ ವಿಷಯ ಹೇಳುತ್ತಿದ್ದರು. ಹೀಗೆ ಹಲವಾರು ವರ್ಷಗಳ ಸಂದವು. ನಾನು ಬಹಳಷ್ಟು ವಿಷಯಗಳನ್ನು ಕಲಿತೆ. ದೋಣಿ, ಅದರಲ್ಲಿ ಪ್ರಯಾಣ ಮಾಡಿದ ಜನರು ಸಹ ನನ್ನ ದೃಷ್ಟಿಯಲ್ಲಿ ಬಹಳ ಮಹತ್ವದ ವಿಷಯವೇ ಸರಿ. ಹೀಗೆ ಕಡಲ ತೆರೆಗಳು ಮತ್ತು ಮರದ ದಂಡೆಗಳ ನಗು ಮತ್ತು ಕಥೆಗಳ ನಡುವೆ ನಮ್ಮ ಜೀವನ ಅನೇಕ ವರ್ಷಗಳು ಕಳೆದು ಹೋದವು. ಅಷ್ಟರಲ್ಲಿ ಒಂದು ದಿನ ಒಂದು ಗಂಡಾಂತರವು ಸಂಭವಿಸಿತು. ಬಂಗಾಳ ಕೊಲ್ಲಿಯಲ್ಲಿ ಆಗಾಗ್ಗೆ ಚಂಡಮಾರುತಗಳು ಉಂಟಾಗುತ್ತವೆ. ಈ ನಿಟ್ಟಿನಲ್ಲಿ ನವೆಂಬರ್ ಹಾಗೂ ಮೇ ತಿಂಗಳುಗಳಲ್ಲಿ ಅಪಾಯಕಾರಿ ಹಾಗೂ ಭಯಂಕರ ಚಂಡಮಾರುತ ಬೀಸಿದಂಥ ರಾತ್ರಿಗಳು ನೆನಪು ನನಗೆ ಇನ್ನೂ ಕಣ್ಣಿಗೆ ಕಟ್ಟಿದಂತೆ ಇದೆ. ಕೆಲವು ದಿನಗಳ ಹಿಂದೆ ಗಾಳಿಯ ವೇಗಗಳನ್ನು ಪಡೆದುಕೊಳ್ಳುತ್ತಿತ್ತು. ಕೊನೆಯಲ್ಲಿ ಪ್ರಚಂಡ ವೇಗದ ಚಂಡಮಾರುತವಾಗಿ ಪರಿವರ್ತವಾಯಿತು. ಅದರ ಭಯಂಕರವಾದ ಕೂಗು, ಸಿಳ್ಳೆ ಧ್ವನಿಗಳು ರುದ್ರ ಭೀಕರವಾಗಿತ್ತು. ಮರವಾಗಲಿ ಮನೆಯಾಗಲಿ ತನ್ನೆದುರಿಗೆ ಸಿಕ್ಕ ಯಾವುದೇ ಆಗಲಿ ಬಡಿದು ಮಲಗಿಸುವಂಥ ಶಕ್ತಿ ಅದಕ್ಕಿತ್ತು. ಕೆಲವೇ ನಿಮಿಷಗಳಲ್ಲಿ ಅದರ ಜೊತೆಗೆ ಜಿಡಿಮಳೆಯು ಪ್ರಾರಂಭವಾಯಿತು. ನಾವೆಲ್ಲ ಕತ್ತಲಾಗುವುದಕ್ಕೆ ಬಲು ಮೊದಲೇ ಮನೆಯೊಳಗೆ ಸೇರಿಕೊಂಡಿದ್ದೆವು. ಆ ಕಾಲದಲ್ಲಿ ವಿದ್ಯುತ್ ಬಂದಿರಲಿಲ್ಲ. ಎಣ್ಣೆಯ ದೀಪಗಳೇ ಆಗ ಮನೆಯಲ್ಲಿ ಬೆಳಕು ಕೊಡುತ್ತಿದ್ದವು. ಆ ದೀಪಗಳು ಚಂಡಮಾರುತದ ರಭಸವನ್ನು ತಡೆಯಲಾರದೆ ನಂದಿ ಹೋಗುತ್ತಿದ್ದವು. ಗಾಳಿಯ ಅಬ್ಬರ, ಹೊರಗೆ ಬಡಿಯುತ್ತಿದ್ದಂತಹ ಬಿರುಸು ಮಳೆ, ಅವುಗಳ ಮಧ್ಯೆ ನಾವೆಲ್ಲ ಮುದರಿಕೊಂಡು
ಕುಳಿತು ಹೇಗೋ ರಾತ್ರಿಯನ್ನು ಕಳೆದವು. ಆ ದಿನ ನನ್ನ ಆಲೋಚನೆಯೆಲ್ಲ ಸಮುದ್ರದ ದತ್ತಲೇ ಹರಿಯುತ್ತಿತ್ತು. ಅಲ್ಲಿ ಯಾರಾದರೂ ಸಿಕ್ಕಿ ಹಾಕಿಕೊಂಡಿರಬಹುದೇ? ಇಂತಹ ಭಯಾನಕ ಪರಿಸ್ಥಿತಿಯಲ್ಲಿ ಸಮೀಪದಲ್ಲಿಯೇ ತಾಯಿಯ ಆಸರೆ ಇಲ್ಲದೆ ಕುಳಿತಿರಲು ಸಾಧ್ಯವೇ ಎಂದು ಯೋಚಿಸಿದರೆ ನನಗೆ ಭಯವಾಗುತ್ತಿತ್ತು. ಮರುದಿನ ಬೆಳಗ್ಗೆ ಚಂಡಮಾರುತ ನಿಂತಾಗ ಅದು ಮಾಡಿ ಹೋದಂಥ ಅಪಾರ ವಿನಾಶವು ನಮಗೆ ಕಾಣಿಸುತ್ತಿತ್ತು. ಮರಗಳು, ಮನೆಗಳು, ತೋಟಗಳು ವಿನಾಶವು ನಮಗೆ ಕಾಣಿಸುತ್ತಿತ್ತು, ನಾಶವಾಗಿದ್ದವು. ರಸ್ತೆಗಳು ನೀರಿನಲ್ಲಿ ಮುಳುಗಿ ಹೋಗುತ್ತಿದ್ದವು. ಗಂಟೆಗೆ 100ಕ್ಕಿಂತಲೂ ಹೆಚ್ಚು ಮೈಲು ವೇಗದಿಂದ ಬೀಸಿದಂಥ ಬಿರುಗಾಳಿ ತನ್ನ ಜೊತೆಗೆ ತಂದ ಮುರಿದ ವಸ್ತುಗಳ ರಾಶಿಗಳು ಬಿದ್ದಿದ್ದವು. ಆದರೆ ಅದಕ್ಕೆಲ್ಲಕ್ಕಿಂತಲೂ ಭೀಕರವಾದೊಂದು ಸುದ್ದಿ ನಮ್ಮೆಲ್ಲರ ಹೊಟ್ಟೆಗಳಿಗೆ ಗುದ್ದಿದಂತೆ ಬಂತು. ಅದೆಂದರೆ ನಮ್ಮ ದೋಣಿಯ ವಿಷಯ. ಆ ದೋಣಿ ಎಲ್ಲೂ ಕಾಣಿಸಲಿಲ್ಲ. ಅದನ್ನು ಚಂಡಮಾರುತ ಎತ್ತಲೋ ಹೊಡೆದುಕೊಂಡು ಹೋಗಿತ್ತು. ಅದು ಹಾಗೆಯೇ ಆಗುವುದೆಂದು ಅಂದಿನ ರಾತ್ರಿ ನನ್ನ ತಂದೆಯವರಿಗೆ ತಿಳಿದಿತ್ತೆಂದು ನನಗೀಗ ಭಾಸವಾಗುತ್ತಿದೆ. ಅವರು ನಮ್ಮ ಜೀವನದಲ್ಲಿ ಇಂತಹ ಎಷ್ಟೋ ಚಂಡಮಾರುತಗಳನ್ನು, ಸುಂಟರಗಾಳಿಗಳನ್ನು ಕಂಡಿದ್ದರು. ಆದರೂ ಅವರು ತಮ್ಮ ಜೀವನದ ಸಮಾಧಾನಕ್ಕಾಗಿ ತಮಗೆ ಸಾಂತ್ವನವನ್ನು ಹೇಳಿದರು. ನಮ್ಮ ಚಿಂತೆಯಿಂದ ತಮ್ಮ ನಿದ್ರೆ ಹಾಳಾಗಬಾರದೆಂದು ನೋಡಿಕೊಂಡಿದ್ದರು. ಬೆಳಗ್ಗೆ ತಂದೆಯವರ ಜೋಲು ಬಿದ್ದ ಮುಖಗಳನ್ನು ನೋಡಿದ ಕಣ್ಣಿನ ಸುತ್ತಲೂ ಕಪ್ಪನ್ನು ನೋಡಿ ಅವರಲ್ಲಿ ಚಿಂತೆ ಮನೆ ಮಾಡಿದೆ ಎಂದು ನನಗೆ ಖಚಿತವಾಯಿತು. ನಮ್ಮ ದೋಣಿ ನಾಶವಾದುದಕ್ಕೆ ನನಗೂ ಬೇಸರವಾಯಿತು. ನಾನೇ ನನ್ನ ಕೈನಿಂದ ತಯಾರಿಸಿದಂತಹ ವಸ್ತುವನ್ನು ಯಾರೋ ಎತ್ತಿ ಎಸೆದಂತೆ ನನಗಾಯಿತು. ಆ ಸಂದರ್ಭದಲ್ಲಿಯೂ ನನ್ನ ತಂದೆಯವರ ಅನುದ್ವೇಗವು ನಮ್ಮನ್ನು ಕಾಪಾಡಿತು. ಕೆಲ ಕಾಲದಲ್ಲಿ ಇನ್ನೊಂದು ದೋಣಿ ತಯಾರಾಯಿತು. ಎಂದಿನಂತೆ ಅದರಲ್ಲೂ ಪ್ರಯಾಣಿಕರು, ಯಾತ್ರಿಕರು, ಪ್ರವಾಸಿಗರು ಬರತೊಡಗಿದರು. ವ್ಯವಹಾರ ಸಾಗಿತು. ದೇವಸ್ಥಾನವು, ಮಸೀದಿಯು ಯಾತ್ರಾರ್ಥಿಗಳಿಂದ ಕಿಕ್ಕಿರಿದತೊಡಗಿದವು. ಪೇಟೆಯಲ್ಲಿ ವ್ಯಾಪಾರ ಬಿರುಸಿನಿಂದ ನಡೆಯಿತು. ಜನಜೀವನ ಮತ್ತೆ ಸುಸೂತ್ರವಾಯಿತು. ಸುಂಟರಗಾಳಿಗೂ ಬಿರುಗಾಳಿಗೂ ಆಗಾಗ್ಗೆ ಬರುತ್ತಿದ್ದವು. ರಾತ್ರಿಯೆಲ್ಲ ಅವುಗಳು ಬೋರ್ಗರೆತವನ್ನು ಆಲಿಸುತ್ತಾ ಮಲಗಿ ನಿಲ್ಲಿಸುತ್ತಿದ್ದೆವು. ನನಗೆ ರೂಢಿಯಾಯಿತು. ಅನೇಕ ವರ್ಷಗಳ ನಂತರ ನಾನು ರಾಮೇಶ್ವರನ ದೂರ ಇದ್ದಾಗ 1964ರಲ್ಲಿ ಭಾರೀ ದೊಡ್ಡ ಚಂಡಮಾರುತವೊಂದು ಅಪ್ಪಳಿಸಿತು. ಈ ಬಾರಿ ಅಂದು ಧನುಷ್ಕೋಟಿಯ ಸ್ವಲ್ಪ ಭೂಭಾಗವೇ ಗುಡಿಸಿಕೊಂಡು ಹೋಯಿತು. ಈ ಸಂದರ್ಭದಲ್ಲಿ ಪಂಬನ್ ಸೇತುವೆ ಮೇಲೆ ಹೋಗುತ್ತಿದ್ದಂತಹ ಜನರಿಂದ ತುಂಬಿದಂತಹ ಒಂದು ರೈಲು ಕೆಳಗೆ ಬಿದ್ದು ಜಲಸಮಾಧಿಯಾಯಿತು. ಚಂಡಮಾರುತವು ಆ ಪ್ರದೇಶದ ಭೌಗೋಳಿಕ ಸ್ಥಿತಿಗತಿಯನ್ನೇ ಬದಲಾಯಿಸಿದಂತಾಗಿ ಧನುಷ್ಕೋಟಿಯ ಒಂದು ಭೂತನಗರಿಯಂತಾಯಿತು. ಅದು ಮತ್ತೊಂದು ಅದರ ಹಿಂದಿನ ಗುಣ ವಿಶೇಷಣವನ್ನು ಪಡೆಯಲೇ ಇಲ್ಲ. ಇಂದಿಗೂ ಅಲ್ಲಿ 1954ರ ಚಂಡಮಾರುತದ ವಿನಾಶದ ಕುರುಹುಗಳಾಗಿ ಕಟ್ಟಡಗಳ ಅವಶೇಷಗಳು ನಿಂತಿವೆ. ಈ ಸಂದರ್ಭದಲ್ಲೂ ನನ್ನ ತಂದೆಯವರು ನಮ್ಮ ಪ್ರಯಾಣಿಕರ ದೋಣಿಗಳನ್ನು ಕಳೆದುಕೊಂಡರು ಮತ್ತು ಮತ್ತೆ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಿದಂತ ಕಟ್ಟಬೇಕಾಯಿತು. ಆಗ ನಾನು ಅವರಿಗೆ ಯಾವುದೇ ಸಹಾಯವನ್ನು ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ನಾನು ರಾಮೇಶ್ವರದಿಂದ ಬಲು ದೂರದಲ್ಲಿದ್ದಾರೆ. ಆದರೆ ನಾನು ಮುಂದೆ ಉಪಗ್ರಹ ಉಡಾವಣೆ, ವಾಹನದ ರಾಕೆಟ್ ಅಥವಾ ಪೃಥ್ವಿ ಹಾಗೂ ಅಗ್ನಿ ಪರೀಕ್ಷೆಗಳಿಗೆ ಆಕಾರ ಕೊಡಲು ಹೆಣಗಾಡುತ್ತಿದ್ದಾಗ ಕ್ಷಣಗಣನೆಗೂ ಉಡಾವಣೆಗಳಿಗೂ ಫಲಪ್ರದಾಯವಾಗದೆ ಹೋದಾಗ ತುಂಬಾ ಕೇಂದ್ರಕ್ಕೆ ಸೇರಿದಂಥ ಬಂಗಾಳಕೊಲ್ಲಿಯಲ್ಲಿನ ಇಲ್ಲವೇ ಚಂಡೀಪುರದಲ್ಲಿನ ರಾಕೆಟ್ ಉಡಾವಣಾ ಕೇಂದ್ರದಲ್ಲಿ ಮಳೆ ಸುರಿದಾಗ ಇಂತಹ ಸಂದರ್ಭಗಳಲ್ಲೆಲ್ಲ ನನಗೆ ನನ್ನ ತಂದೆಯವರ ಮುಂಜಾನೆಯ ಜೊಲ್ಲು ಮೋರೆ ನೆನಪಾಗುತ್ತಿತ್ತು. ಪ್ರಕೃತಿಯ ಶಕ್ತಿಯೇ ಅಂತಹದ್ದು. ಸಮುದ್ರದ ಬದಿಯಲ್ಲಿ ಜೀವನ ಮಾಡುವುದರಲ್ಲಿ, ಅದನ್ನೇ ಜೀವನೋಪಾಯವನ್ನಾಗಿಸಿಯೂ ಮಾಡಿಕೊಳ್ಳುವುದರಲ್ಲಿ ಕಷ್ಟಗಳು, ಅಪಾಯಗಳು ಇವೆ ಎಂಬುದು ಒಪ್ಪಿಕೊಂಡು ಬದುಕುವಂತಹ ಮನಸ್ಥಿತಿಯನ್ನು ತಂದೆಯವರು ಆ ಮುಖ ನನಗೆ ನೆನಪಿಸುತ್ತಿತ್ತು. ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು, ಯೋಜನೆಗಳನ್ನು ಕ್ಷಣಾರ್ಧದಲ್ಲಿ ಪುಡಿ ಮಾಡುವಂತಹ ದೊಡ್ಡದಾದಂಥ ಒಂದು ಶಕ್ತಿ ಇದೆ. ಕಷ್ಟಗಳನ್ನು ಸಹಿಸಿಕೊಂಡು ಜೀವನವನ್ನು ಮರಳಿ ಕಟ್ಟಿಕೊಳ್ಳುವುದೇ ಬದುಕನ್ನು ರೂಪಿಸುವಂಥ ವಿಧಾನ ಎಂಬುದನ್ನು ಈ ಚಂಡಮಾರುತಗಳಿಂದ ಹಾಗೂ ಅದಕ್ಕೆ ತನ್ನ ತಂದೆಯವರು ಸ್ಪಂದಿಸುತ್ತಿದ್ದಂತಹ ರೀತಿಯಿಂದ ಕಲಿಯಬಹುದಾಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ಥ್ಯಾಂಕ್ ಯು.